ಅವ್ರು ಯಾಕೆ ಹಿಂಗೆ ಮಾತನಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಅಥೆಂಟಿಕ್ ಆಗಿ ಮಾತನಾಡಿದಾರ ಇಲ್ಲ ಅದನ್ನು ಗೊತ್ತಿಲ್ಲ. ಬಟ್ ಮೇಲ್ನೋಟಕ್ಕೆ ಅವ್ರ ಧ್ವನಿ ಅಂದಂಗೆ ಕಾಣಿಸುತ್ತೆ. ಆದರೆ ಅಲ್ಲಿ ಹೇಳಿರೋದು ನೋಡಿದ್ರೆ RSSಯಿಂದ ನಾವೆಲ್ಲರೂ ಹೆದರ್ಕೋಬೇಕು, ಅವರು ಯಾವುದೇ ಹಂತಕ್ಕೆ ಹೋಗ್ತಾರ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಭಾಳ ಸ್ಪಷ್ಟವಾಗಿ ಒಂದು ಸರಿ ಅಲ್ಲ 2 ಸರಿ ಏನು ಹೇಳ್ತಾರೆ ಅಂದರೆ, ಅವನು ಮಣ್ಣು ಹಾಕ್ತಾನೆ, ಸಾಯಿ ಹೊಡಿತಾರೆ, ಆಮೇಲೆ ನೀವು ಹೇಳ್ದಂಗೆ ಅವಾಚಕ ಶಬ್ದದಲ್ಲಿ RSS ಅವರಿಗೆ ಬೈದಿದೆ. ಸೊ ಇದ್ರ ಸ್ಪಷ್ಟೀಕರಣ ನನಗಲ್ಲ, BJP ನಾಯಕರು ಕೊಡಬೇಕಲ್ಲ. ಈಗ ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳಿದ್ದಕ್ಕೆ ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡಿದ್ದಕ್ಕೆ BJP ಸಂಸದರಿರ್ಬೋದು, ಶಾಸಕರಿರ್ಬೋದು, ಅಥವಾ RSS ಬೆಂಬಲಿಗರಿರ್ಬೋದು, ಅವರು ಈ ರೀತಿಯಾಗಿ ಥ್ರೆಟನ್ ಮಾಡ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಈ ಸಂಸ್ಥೆ ನಮ್ಮ ಸಮಾಜದಲ್ಲಿ ಬೇರು ಬಿಟ್ಟಿವೆ ತಾವೇ ತಿಳ್ಕೊಬೇಕು. ಅಂದರೆ ಇಫ್ ಯು ಆರ್ ರೆಡಿ ಟು ಥ್ರೆಟನ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ನೀವು ಯೋಚನೆ ಮಾಡಿ ಅವ್ರ ಹಿಂದೆ ಯಾರ್ಯಾರು ಇರ್ಬೋದು ಅಂತ. ಆಮೇಲೆ ಇದಕ್ಕೆ ನಾವು ಹೋಮ್ ಮಿನಿಸ್ಟರ್ ಇರಲಾರ್ದಾಗೆ ಹೆದರಿಲ್ಲ, ಇವಾಗೇನಕ್ಕೆ ಹೆದರ್ಬೇಕು ನಾನು? ಹಾಂ, ಇದೇನು ಮೊದಲನೇ ಸಾರಿ ಮಾಡ್ತಾ ಇರೋದು? ಹೋದ ಬಾರಿ ಕೂಡ ಇವರು ನಾನು ಯಾವುದೋ ಒಂದು ವಿಚಾರಕ್ಕೆ ನಾನು ಸವಾಲೆತ್ತಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಮತ್ತು BJP ಅಧ್ಯಕ್ಷರು ಇದೆಲ್ಲನೂ ಕೂಡ ಅವರು ಪಬ್ಲಿಸಿಟಿಗೆ ಮಾಡ್ತಾಯಿದ್ದಾರೆ ಅಂತ ಹೇಳೋದು. ಅದಕ್ಕೆ ನಾನೇ ವಿಡಿಯೋ ಮಾಡಿದೆ. ಪಾಪ ಅವನು ಅರೆಸ್ಟ್ ಆದ, ಆ ಹುಡುಗ ಯಾರದು ನನಗೆ ಬೆದರಿಕೆ ಹಾಕಿದ್ದ ಅರೆಸ್ಟ್ ಆದ. ಈ RSSನವರು BJPನವರು ಪಾಪ ಅವನಿಗೆ ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಗೊತ್ತಾ ನಿಮಗೆ? ಆ ಬೆದರಿಕೆ ಹಾಕಿದವನು ಅವರ ತಾಯಿ ನನಗೆ ಫೋನ್ ಮಾಡಿ ಹಿಂಗೆ ಆಗ್ತಾಯಿದೆ ಸರ್ ಬಿಟ್ಬಿಡಿ ಅಂದಮೇಲೆ ನಾನು ಸುಮ್ಮನಾದೆ. ನಾನು ಇಲ್ಲದ್ರೆ ಐ ವುಡ್ ಹ್ಯಾವ್ ಟೇಕನ್ ಇಟ್ ಟು ಲಾಜಿಕಲ್ ಎಂಡ್. ಒಂದು ತಾಯಿಯ ಕಣ್ಣೀರಿನ ಕತೆ ಕೇಳಿಬಿಟ್ಟು ನಾನು ಅವನಿಗೆ ಸುಮ್ಮನೆ ಬಿಟ್ಟೆ. ಇಲ್ಲದ್ರೆ ಐ ವುಡ್ ಹ್ಯಾವ್ ಲೀಗಲಿ ಐ ವುಡ್ ಹ್ಯಾವ್ ಪರ್ಸ್ಯೂಡ್ ದ ಮ್ಯಾಟರ್. ಆದರೆ ಯಾರಿವತ್ತು BJP ಪರವಾಗಿ ನಿಲ್ತಾ ಇದ್ದಾರೆ, RSS ಪರವಾಗಿ ನಿಲ್ತಾ ಇದ್ದಾರೆ, ಅವರು ಯಾವಾಗ ಜೈಲಿಗೆ ಹೋಗ್ತಾರೆ ಇವರು ಕೈ ಬಿಡ್ತಾ ಇದ್ದಾರೆ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ, ಅಥವಾ ಹೋಗಿ ನೀನು ಹೆಂಗಿದ್ಯಪ್ಪ ಯಾಕೆ ಹಿಂಗೆ ಮಾಡಿದ್ಯಾ ಅಂತಲೂ ಕೇಳಿಲ್ಲ ಯಾರು. ಸೊ ಇದೇನು ಹೊಸದಲ್ಲ, ನನಗಿರ್ಬೋದು, ಖರ್ಗೆ ಸಾಹೇಬ್ರಿಗಿರ್ಬೋದು ಬರ್ತಾನೆ ಇದೆ ಅಲ್ಲ. ನಾವು ಯಾವುದಕ್ಕೂ ಇದಕ್ಕೆ ಯಾರು ಅಂಜೋರಲ್ಲ ನಾವು. ಯಾರು ಹೇಳಿದ್ದು ಲಾಸ್ಟ್ ಅಂತ? ನಾನು ಮೊನ್ನೆಯಿಂದನೂ ನಿನ್ನೆನೂ ನಮ್ಮ ಮಾಧ್ಯಮ ಸ್ನೇಹಿತರಿದೆ ಕೇಳಿದೆ. ಒಟ್ಟು ಈಗ 1 ವಾರ ಆಗಿದೆ ಸರ್. 100 ವರ್ಷದ ಇತಿಹಾಸದ ದೇಶಭಕ್ತರಿದ್ದಾರೆ ಇವರೆಲ್ಲರೂ. ಎಲ್ಲೋ ಇಟ್ಟಿರ್ತಾರೆ, ನಾಗ್ಪುರ್ನಲ್ಲೇ ಇಟ್ಟಿರ್ತಾರೋ, ಕೇಶವ ಕೃಪಾನಲ್ಲಿ ಇಟ್ಟಿರ್ತಾರೋ, ಯಾವುದೋ ಸರ್ಸಂಚಾಲಕ್ ಮನೆಯಲ್ಲಿ ಇಟ್ಟಿರ್ತಾರೋ, ತರ್ತಾರಲ್ಲ ಇವತ್ತಿಲ್ಲ ನಾಳೆ ದಾಖಲೆಗಳು ತರ್ತಾರೆ. ಯಾಕೆ ಅಷ್ಟಾತ? ಸ್ವಲ್ಪ ಟೈಮ್ ಕೊಡಿ, ಇಲ್ಲ ಅಂದರೆ ಸೃಷ್ಟಿ ಮಾಡಿಸ್ಬೇಕಲ್ಲ ಸರ್. ಕಾನೂನಿದೆ ಅಲ್ರಿ, ಕೊಡಲೇ ಇಲ್ಲ ಅಂದರೆ ನಿಮಗೊಂದು ಕಾನೂನು ನಮಗೊಂದು ಕಾನೂನಾ, ಅವ್ರಿಗೊಂದು ಕಾನೂನಾ? ಈಗ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮುಖಕ್ಕೆ ಬಿಸಾಕ್ತಾ ಇರಲಿಲ್ವೇನ್ರಿ? ಎಷ್ಟು ದಿನ ಟೈಮ್ ಅಂತ ಕೊಡ್ತೀರಾ ಸರ್ ನೀವೇನಾದ್ರು? ನಾನು ಯಾರು ಹೋಮ್ ಮಿನಿಸ್ಟರ್ ಅಲ್ವಾ? ನನ್ನ ಕೆಲಸ ಏನು? ತಾಳ್ಮೆಯಿಂದ ಇರೋದು. ಅಟ್ಯಾಕಿಂಗ್ ಈಸ್ ನಾಟ್ ದ ಫಸ್ಟ್ ಥಿಂಗ್ ದಟ್ ಈಸ್ ಪೊಲೀಸ್. ರೆಸ್ಟ್ರೆಂಟ್ ಇರಬೇಕು, ತಾಳ್ಮೆ ಇರಬೇಕು, ಕಾನೂನಾತ್ಮಕವಾಗೇ ಮಾಡಬೇಕು. ಆ ಚೌಕಟ್ಟನ್ನು ನಾನು ಮೀರೋಕ್ಕಾಗಲ್ಲ, ಅವರು ಮೀರೋಕ್ಕಾಗಲ್ಲ, ನಾನು ಅವರಿಗೆ ಮೀರಕ್ಕೂ ಬಿಡೋದಿಲ್ಲ. ಬರಲಿ, ಈಗ ಇಷ್ಟು 100 ವರ್ಷ ಕಾದಿದ್ದೀರಂತೆ ಒಂದು ಡಾಕ್ಯುಮೆಂಟಿಗೆ, ಇನ್ನೂ ಒಂದು ತಿಂಗಳ ಕಾಯಕ್ಕೆ ಏನಪ್ಪ ನಿಮಗೆ? ರಿಜಿಸ್ಟ್ರೇಷನ್ ಅನ್ನೋದು ಫೈನಲ್ ಅಂತ ಹೇಳಿ. ರಿಜಿಸ್ಟ್ರೇಷನ್ ಅಲ್ಲ, ಐ ವಾಂಟ್ ಟು ನೋ ಹೂ ದೇ ಆರ್. ಈಗ ಮೊನ್ನೆ ನೀವೇ ಕೇಳಿದ್ರಿ ನನಗೆ, ಪ್ರಿಯಾಂಕರ್ಗೆ RSS ಬಗ್ಗೆ ಯಾಕೆ ಕೇಳ್ತಾ ಇದ್ದಾನೆ, ಸುಮ್ಮನಿರೋದು ಬಿಟ್ಟು ಗೃಹ ಸಚಿವರು ಕೆಲಸ ಮಾಡಬಾರ್ದು ಅವರು ಅಂತ. ಅರೆ 20 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಸೇರ್ತಾ ಇದ್ದಾಗ ಅದು ಜವಾಬ್ದಾರಿ ನಂದ ಏನು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡಬೇಕಾ ಅದು? ಹಾಂ, ಲಾ ಆ್ಯಂಡ್ ಆರ್ಡರ್ ನನ್ನ ಅಂಡರ್ ಬರ್ತದಾ ಏನು? ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬರುತ್ತಾ? ಸೊ ಆದ್ದರಿಂದ ಇವತ್ತಿಲ್ಲ ನಾಳೆ ಬರ್ತಾರೆ. ಸುಮ್ಮನೆ ಯಾರ್ಯಾರೋ ನೀವು ದೊಡ್ಡ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಫೇಸ್ಬುಕ್ ಪೋಸ್ಟ್ ಹಾಕ್ಸೋದು, ಅಥವಾ ಯಾವುದೋ ಒಂದು ಪಾಡ್ಕಾಸ್ಟ್ ಮಾಡಿಸೋದು, ಅದೇನೂ ಫರಕ್ ಬೀಳಲ್ಲ ನನಗೆ.
ಅಥವಾ ನೀವು ಹೇಳಿಬಿಡಿ ಅಧಿಕೃತವಾಗಿ ಇವರು ನಮಗೆ ಲೀಗಲ್ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆ ಚರ್ಚೆ ಮಾಡಿ ಅಂದರೆ ನಾನು ನಮ್ಮ ಲೀಗಲ್ ಟೀಮ್ ಅವ್ರಿಗೆ ಕಳಿಸ್ತೀನಿ. ರಮೇಶ್ ಜಿಗಜಿಣಗಿ ಸರ್ ಆಡಿಯೋದಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ, ದಲಿತರಿಗೆ ಏನಕ್ಕೆ RSS ಅದು ಅವ್ರ ಮೆಂಟ್ಯಾಲಿಟಿ ಅಪ್ಪ, ಚತುರ್ವರ್ಣ ಮನುಸ್ಮೃತಿ. ನಾನು ಅವತ್ತಿಂದನೇ ಹೇಳ್ತಾ ಇದ್ದೀನಲ್ಲ, ಈ RSS ಅವ್ರ ಇತಿಹಾಸ ಏನು ಅಂದರೆ ಸಂವಿಧಾನವನ್ನು ತಿರಸ್ಕರಿಸಿ ಮನುಸ್ಮೃತಿರೇ ನಮ್ಮ ಸಂವಿಧಾನ ಆಗಬೇಕಂದ್ಬಿಟ್ಟು ಒಂದಲ್ಲ 10 ಅಲ್ಲ 150 ಬಾರಿ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿದವರು. ಇದು ಅವ್ರ ಇತಿಹಾಸ, ತಿಳ್ಕೊಳ್ಳಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸು ಸಂವಿಧಾನದ ಅನುಷ್ಠಾನದ ಬಗ್ಗೆ ಮಾಡ್ತಿರ್ಬೇಕಾದಾಗ ರಿಷಿ ಅಂಬೇಡ್ಕರ್, ಮಹರ್ಷಿ ನೆಹರು ಅವರು ಸೇರಿ ನಮ್ಮ ವೇದಗಳನ್ನು ಮುಗಿಸ್ತಾ ಇದ್ದಾರೆ, ಮನುಸ್ಮೃತಿ ಮುಗಿಸ್ತಾ ಇದ್ದಾರೆ, ಇದೇನೋ ಒಂದು ಸಂವಿಧಾನವನ್ನು ತರ್ತಾ ಇದ್ದಾರೆ, ಇದನ್ನು ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದು ಅವರ ಇತಿಹಾಸ. ಅದಕ್ಕೆ ಅವ್ರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಚತುರ್ವರ್ಣದಲ್ಲಿ ನಂಬಿಕೆ ಇದೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಯಾರೂ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು. BJPನಲ್ಲಿ ದಲಿತರು ಆಳು ಮಕ್ಕಳಾಗಿ ಸಾಕ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ ಅಲ್ವಾ? ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನು ಮಾಡಿದ್ರು ಪಾಪ ಆ ಸ್ಥಾನಮಾನ ಪಡೀಲಿಕ್ಕೆ? ನೆನಪಿದೆಯಾ? ಬುಟ್ಟಿನಲ್ಲಿ ಏನಿತ್ತು ಹೇಳಿ? RSS ಚಡ್ಡಿಗಳಿತ್ತು, ನೆನಪಿದೆಯಾ? ಅದಕ್ಕೆ ಅವ್ರಿಗೆ ಮಾಡಿದ್ದಾರೆ. ಸಬ್ಸರ್ವಿಯೆಂಟ್ ನೇಚರ್ ಇದೆ ಅಲ್ಲಿ. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಂಬಿಕೆ ಇಟ್ಟವರು. ಕ್ವೈಟ್ ನ್ಯಾಚುರಲಿ ಅವ್ರ ದಲಿತರಿಗೆ ಯಾಕೆ ಬೇಕು RSS ಅಂದರೆ ನಮಗೆ ಬೇಕಾಗಿಲ್ಲ. ಅದು ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಕ್ವೆಶನ್ಸ್, ಕೊಡಿ. ನನಗೇನು RSS ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಈ ದೇಶಕ್ಕೂ ಇಲ್ಲ, ಸಮಾಜಕ್ಕೂ ಇಲ್ಲ. ಸರ್, ನೀಟ್ ವಿಚಾರವಾಗಿ ನೀವು ಹೇಳಿಕೆ ಕೊಟ್ಟ ನಂತರ ಈಗ MP ತೇಜಸ್ವಿ ಸೂರ್ಯ ಅವರು ಪತ್ರಿಕಾಗೋಷ್ಠಿನ ಮಾಡ್ತಿದ್ದಾರೆ. ಅದರಲ್ಲಿ ಅವರು ಕರ್ನಾಟಕ ಸರ್ಕಾರದ ಮೇಲೆ ಮತ್ತೆ ದಯವಿಟ್ಟು ನಾಚಿಕೆ ಇರಲಾರ್ದಂಥ ಸಂಸದರಿಗೆ ನಾನೇನು ಹೇಳೋಕ್ಕಾಗೋದಿಲ್ಲ. ಪದೇ ನಾನು ಇದ್ರ ಬಗ್ಗೆ ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. 3 ಜನ ಬರೀಲಿಕ್ಕೆ ಆಗಿಲ್ಲ. ಒಬ್ಬರು ಮಾಗಡಿಯಿಂದ ಬಂದಿದ್ದರು, ಇನ್ನೊಬ್ಬರು ಹಳೆ ಹಾಲ್ ಟಿಕೆಟ್ ತಂದಿದ್ದರು. ಮೂರನೇ ವಿದ್ಯಾರ್ಥಿ ಯಾರು RT ನಗರಿಂದ ಬರ್ತಾಯಿದ್ರು. 1:15 ಡೆಡ್ಲೈನ್ ಇರುವಂಥ ಎಕ್ಸಾಮಿಗೆ 12:57ಕ್ಕೆ ಮನೆ ಬಿಟ್ಟಿದ್ದಾರೆ. ಎಷ್ಟು? 12:57. ಅದರಲ್ಲಿ ಸರ್ಕಾರದ ತಪ್ಪೇನಿದೆ? ಹೌದು, ಯಾವ ವಿದ್ಯಾರ್ಥಿನೂ ಕೂಡ ಎಕ್ಸಾಮ್ ಮಿಸ್ ಮಾಡಬಾರ್ದು. 11 ಗಂಟೆಗೆ ಗೇಟ್ ಓಪನ್ ಆಗುತ್ತೆ, ಅಪ್ ಟು 1:30 ಗೇಟ್ ನೀವು ಒಳಗಡೆ ಹೋಗ್ಬೋದು ಪರೀಕ್ಷೆ ಬರೀಲಿಕ್ಕೆ. ಈಗ ಭಾಳ ಜವಾಬ್ದಾರಿಯಿಂದ ವಿದ್ಯಾರ್ಥಿ ಇರ್ಬೋದು, ಪೋಷಕರು ಇರ್ಬೋದು, ಬೇಗ ಬಿಟ್ಟು ಇರ್ಬೋದಲ್ಲ. ಎಷ್ಟು ಜನ ಬರೆದಿದ್ದಾರೆ ಎಕ್ಸಾಮ್ಸು? ಲಕ್ಷಾಂತರ ಜನ ಬರೆದಿದ್ದಾರೆ, 3 ಜನ ಮಿಸ್ ಔಟ್ ಆಗಿದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿಂದ ಹಾಗಾಗ್ಬೋದು. ಎಸ್ ಐ ಹ್ಯಾವ್. ಏನು ನಾನು ಸುಮ್ಮನೆ ಮಾತಾಡ್ತೀನಾ? ಈಗ ಅವರು ಯಾವಾಗ ಬುಕ್ ಮಾಡಿದರು, ಯಾವಾಗ ಅವ್ರ ಮನೆ ಬಿಟ್ಟಿದ್ದು ಎಲ್ಲ CCTV ಫುಟೇಜ್ ಇದೆ. ಅವರು ಹೇಳಲಿ, ತೋರಿಸ್ಬಿಡ್ಲಿ. ಈಗ ಮೊನ್ನೆ ಬಾಂಬೆನಲ್ಲೂ ಕೂಡ ಒಂದೇ ಕಾಲೇಜ್ನಲ್ಲಿ 4 ಜನ ಮಿಸ್ ಆದ್ರಪ್ಪ. ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಕಾರಣನ? ಡೆಲ್ಲಿನಲ್ಲಿ ಮಿಸ್ ಆದರು, ಡೆಲ್ಲಿ ಸರ್ಕಾರ ಕಾರಣನ? ಬಿಹಾರ್ನಲ್ಲಿ 30 ಜನ ಅರೆಸ್ಟ್ ಆದರು. ಏನಂತ? ಈ ಪೇಪರ್ನಲ್ಲಿ ಜಾಕಿಗಳು ಕೂತ್ಕೊಂಡು ಬರೆಸ್ಲಿಕ್ಕೆ ಅಂತ. ಹಂಗಂದರೆ BJP ಸರ್ಕಾರ ಕಾರಣ ಅಲ್ವಾ ಅಲ್ಲಿ ಬಿಹಾರ್ನಲ್ಲಿ? ಪಡ್ಕೊಂಡಿದ್ದೀನಿ. ಸುಮ್ಮನೆ ಆ ಕುಟುಂಬದವ್ರಿಗೆ ಕೂಡ ನಾವು ಮಾತನಾಡಿದ್ದೇವೆ. ಸುಮ್ಮನೆ ಅವರಿಗೆ ನಾವು ಈ ನಿಮ್ಮ ಸಂಸದರ ಹೊಲ್ಸ್ ರಾಜಕೀಯನಲ್ಲಿ ತರಬಾರ್ದು. ಅಲ್ಲ ಸರ್, ನಿಮ್ಮ MP ಅವರಾಗಲಿ ಅಥವಾ ಬೇರೆ ಯಾರೇ ಆಗಲಿ BJP ಸಂಸದರುಗಳು ಯಾರಿಗೂ ಕೂಡ ನೋಡಿ, ಯಾವ ಮಕ್ಕಳಿಗೂ ಕೂಡ ತೊಂದರೆ ಆಗಬಾರ್ದು. ಆದರೆ ಸುಳ್ಳು ಹೇಳೋದು ಸರಿಯಲ್ಲ ಅಲ್ಲ. ಈಗ ಅಧ್ಯಕ್ಷರು ಏನು ಹೇಳಿದ್ದಾರೆ, ನನ್ನಿಂದ ತೊಂದರೆ ಆಗಿದೆ, ವಿಷಾದ ವ್ಯಕ್ತಪಡಿಸ್ತೀನಿ. ಅದು ನಾನು ನಿನ್ನೆನೂ ಹೇಳಿದೆ. ಈಗ ಹಾಲ್ ಟಿಕೆಟ್ ಹಳೆ ತಂದರೆ ನಾವೇನು ಮಾಡೋಕ್ಕಾಗ್ತದೆ ಸರ್? ಅದೇನು ಹರಿಪ್ರಸಾದ್ ಅವರ ಕಾರಣ? ಅದಕ್ಕೆ ಮನೆ ನಾನು ಲೇಟಾಗಿ ಬಿಡೋದಕ್ಕೆ ಹರಿಪ್ರಸಾದ್ ಅವರ ಕಾರಣ? ಅದಕ್ಕೆ ಈಗ ನೀವು ಮಾಗಡಿಯಿಂದ ಬಂದಾಗ ಈ ಹಲವಾರು ಜನ ಬಂದಿರ್ತಾರಲ್ಲ, ಅವ್ರು ಒಬ್ಬರೇ ಬಂದಿರ್ತಾರ ಹೇಳಿ ಆ ಬಸ್ನಲ್ಲಿ? ಅಲ್ಲ ಸರ್, ನೀಟ್ ಪತ್ರಿಕೆಗಳು ಲೀಕ್ ಆದಾಗ ಮಾತಾಡ್ದಿರೋ ಸಂಸದರುಗಳು ಈಗ ಸಾಕಷ್ಟು ನಿಮ್ಮನ್ನು ಅಟ್ಯಾಕ್ ಮಾಡ್ತಿದ್ದಾರೆ. ಯಾರಿದ್ದಾರೆ ಅವ್ರ ಕೆಲಸ ನೋಡಪ್ಪ. ಒಂದು ಹೇಳ್ಬಿಡ್ತೀನಿ ಭಾಳ ಸ್ಪಷ್ಟವಾಗಿ, ನನ್ನ ಹೆಸರು ತೊಗೊಂಡಿಲ್ಲ ಅಂದರೆ BJP ಸಂಸದರಿಗೆ, ಶಾಸಕರಿಗೆ ಅಲ್ಲಿ ಅವರಿಗೆ ಪ್ರಮೋಷನ್ ಇಲ್ಲ, ತಿಳ್ಕೊಳ್ಳಿ. ಎಷ್ಟವರು ನನ್ನ ಹೆಸರು ಪ್ರತಿಪಾದನೆ ಮಾಡ್ತಾರೆ, ಜಪ ಮಾಡ್ತಾರೆ, ಆವಾಗ ಮಾತ್ರ ಅವರಿಗೆ ಪ್ರಮೋಷನ್. ಇಲ್ಲಿದ್ರೆ ಅವರಿಗೆ ರಾತ್ರಿ ನಿದ್ದೆನೂ ಬರೋದಿಲ್ಲ, ಮನೆ ಒಳಗಡೆನೂ ಬಿಡೋದಿಲ್ಲ, BJP ಕಚೇರಿನಲ್ಲೂ ಬಿಡೋದಿಲ್ಲ, RSS ಕಚೇರಿನಲ್ಲೂ ಬಿಡೋದಿಲ್ಲ. ಲಾಜಿಕಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿ. ಇವತ್ತು ಮಾಡ್ತಾ ಇದ್ದಾರೆ ಪ್ರೆಸ್ ಮೀಟು, ಅವ್ರ ಹತ್ರ ಏನು ದಾಖಲೆ ಇದೆ? ನಾನು CCTV ಫುಟೇಜ್ ರಿಲೀಸ್ ಮಾಡಲಾ? ಸುಮ್ಮನೆ ಇವೆಲ್ಲ ಉಡಾಫೆ ಅಲ್ಲ. ಫಸ್ಟು ಕ್ಷಮೆ ಕೇಳಲಿ. ಈಗ
ದಿಸ್ ಈಸ್ ಅ ರೀ ಎಕ್ಸಾಮ್, ಒಪ್ತೀರಾ ಎಲ್ಲರೂ? ರೀ ಎಕ್ಸಾಮ್. ವೈ ವಾಸ್ ದರ್ ಅ ನೆಸೆಸರಿ ಫಾರ್ ರೀ ಎಕ್ಸಾಮ್? ನಿಮ್ಮ ಯೋಗ್ಯತೆಗೆ ಒಂದು ಎಕ್ಸಾಮ್ ನಡ್ಸೋಕ್ಕಾಗಿಲ್ಲ. ವಾಯುಸೇನೆ, ನೌಕಾಸೇನೆ, ಬೇರೆ ಬೇರೆ ಸೇನೆಗಳು ಬೇಕಾಗಿತ್ತು ನಿಮ್ಗೆ ಪೇಪರ್ ತರಲಿಕ್ಕೆ. ನಿಮ್ಮ ವೈಫಲ್ಯತೆಯಿಂದ ಇವತ್ತು ರೀ ಎಕ್ಸಾಮ್ ಆಗಿರೋದು. ಫಸ್ಟು ಎಕ್ಸಾಮ್ ಯಾಕೆ ಮೊದಲನೇ ಎಕ್ಸಾಮ್ನಲ್ಲಿ ಪೇಪರ್ ಲೀಕ್ ಯಾಕೆ ಆಯಿತು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಲಿ ಅವರು, ಅದ್ರ ಬಗ್ಗೆ ಕ್ಷಮೆ ಕೇಳಲಿ ಫಸ್ಟು. ಸರ್, ಕ್ರಾಸ್ ವೋಟಿಂಗಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಿರೋಂಥವ್ರು ಇವತ್ತು BJP ಹೈಕಮಾಂಡ್ ಲೀಡರ್ಸನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ, ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು. ಧರ್ಮಸ್ಥಳ ಹೋಗೋರು ಡೆಲ್ಲಿಗೆ ಯಾಕೆ ಹೋದ್ರು? ಅವ್ರ ಪಕ್ಷದ ವಿಚಾರ ಮಾಡಿದ್ದೀರಾ ಅದು ಇದು ಅಂತ ಹೇಳಿ ಆಯ್ತು. ಈಗ ಅಮಿತ್ ಶಾ ಎಲ್ಲ ಅವ್ರ ಹತ್ರ, ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲರೂ ಅವ್ರ ಹತ್ರನೇ ಇದ್ದಾರಲ್ಲ, ಸಂಶೋಧನೆ ನಡೆಸಿ ಸರಿ ಇದಾದ ತನಿಖೆ ನಡೆಸಲಿ, ಯಾರು ಬೇಡ ಅಂದಿದ್ದಾರೆ. ಈಗ ಸದಾನಂದ ಗೌಡ್ರು ಏನು ಹೇಳಿದರು ನಿನ್ನೆ, ಅಡ್ಡ ಮತದಾನ ಆಗ್ಬೋದು ಅಂದ್ಬಿಟ್ಟು ವಿಜೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ ಫೋನ್ ಮಾಡಿದ್ರಂತೆ. ಅವರು ಇಲ್ಲ ಫೋನ್ ಮಾಡಿದ್ರಂತೆ, ಯಾರೂ ಎತ್ತಿಲ್ಲಂತೆ. ಅಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿದೆ ಅಲ್ಲಿ. ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಸರ್, ಅವ್ರು ಗೊತ್ತಿಲ್ಲ ಅಂತ ಹೇಳಿಲ್ಲ, ಕನೆಕ್ಟ್ ಆಗಿಲ್ಲ ಅಂತ ಹೇಳಿ. ಇಬ್ರದ್ದು ಕನೆಕ್ಟ್ ಆಗಿಲ್ಲ. ನೀವು ನಂಬ್ತೀರಾ? ಇಲ್ಲ, ಇಬ್ರದ್ದು ಕನೆಕ್ಟ್ ಆಗಿಲ್ವಾ? ಅವ್ರ PAಗಳದ್ದು PSಗಳದ್ದು ಕನೆಕ್ಟ್ ಆಗಿಲ್ವಾ? ಹಾಂ, ಆಯ್ತು, ಒಳ್ಳೆಯದು ಬಿಡಿ, ನನಗೇನು ಸಂಬಂಧ ಇಲ್ಲ ಅವ್ರದ್ದು. ಬಟ್ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿಗೆ ಯಾಕೆ ಹೋದ್ರು ಅಂತ. ಧರ್ಮಸ್ಥಳಕ್ಕೆ ಬೇಡ ಅಂತ ಇನ್ನು ಕೆಲವು ಶಾಸಕರು ಹೇಳ್ತಿದ್ದಾರೆ ಸರ್. ಸುರೇಶ್ ಅದು ಅವ್ರದ್ದು ಬಿಟ್ಟಿದ್ರಿ. ನೋಡ್ರಿ, ಇವ್ರು ಎಂಥವ್ರು ಅಂದರೆ ರಾಮನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದವರು. ಮಂಜುನಾಥ ಸ್ವಾಮಿ ಹೆಸರಲ್ಲಿ ನಿಜ ಹೇಳ್ತಾರೆ ಇವರು? ಯಾರ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತಾರೆ ಆ ದೇವರಿಗೆ ಬಿಟ್ಟಿಲ್ಲ ಅಂದರೆ ಧರ್ಮಸ್ಥಳದಲ್ಲಿ ಕರೆಕ್ಟಾಗಿ ಹೇಳ್ತಾರಾ? ಮತ್ತು ಇವ್ರದ್ದೆಲ್ಲ ಇವರೆಲ್ಲರೂ ಕೂಡ ಹೋಗಿ ಅಲ್ಲಿ ಮಾಡಬೇಕಪ್ಪ ಪ್ರಮಾಣ. ನಮಗೇನು ಮಾಡೋದಿದೆ? ಇಟ್ಸ್ ದೇರ್ ಇಂಟರ್ನಲ್ ಪಾರ್ಟಿ ಪಾಲಿಟಿಕ್ಸ್. ಸರ್, DK ವರ್ಸಸ್ HDK ಫೈಟ್ ಮತ್ತೆ ಶುರು ಏನಾಗಿದೆ ನೋಡಿ ಸರ್, ಭಾಳ ಸ್ಪಷ್ಟವಾಗಿ ಇಲ್ಲ ಕೇಳಿ. ಮೊನ್ನೆ ಏನು ಹೇಳಿದ್ರು ಕೇಂದ್ರ ಸಚಿವರು HDK ಸಾಹೇಬ್ರು? ಏನು ಹೇಳಿದ್ರು ಮೊನ್ನೆ? ನಾನು ಫ್ರೀನೇ ಇರ್ತೀನಪ್ಪ, CM ಅವ್ರು ಬ್ಯುಸಿ ಇರ್ತಾರಲ್ಲ, CM ಅವರು ಒಂದು ನಿಮಿಷ ಬ್ಯುಸಿ ಇರ್ತಾರೆ, ಅವ್ರು ಯಾವಾಗ ಕರೀತಾರೆ ಬರ್ತೀನಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಾಗ ಇಲ್ಲ ನನಗೆ ಅವತ್ತಿನ ಡೇಟ್ ಆಗಿಲ್ಲ, ನೀನು ನೆಕ್ಸ್ಟ್ ಡೇಟ್ ಕೊಡಿ, ನಾವು ಇಲ್ಲಿ ಬರೋಕ್ಕಾಗಲ್ಲ ಅಲ್ಲಿ ಬರ್ತೀವಿ ಅಂದರೆ ವಿಧಾನಸೌಧಕ್ಕಿಂತ ಜಾಗ ಬೇಕಾ ನಿಮ್ಗೆ ಚರ್ಚೆ ಮಾಡೋಕ್ಕೆ? ಜನರ ಮುಂದೆ ಬನ್ನಿ, ಅಲ್ಲೇ ಅರೆ ನೀವು ಕರ್ಕೊಂಡು ಬನ್ನಿರಿ 5 ಜನಕ್ಕೆ. ಈಗ ಮೊನ್ನೆ ಇದೇ ವಿಧಾನಸೌಧದಲ್ಲಿ ಮಂಡ್ಯನಲ್ಲಿ ನಿಮ್ಮದು ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್ ಸೆಂಟರ್ ಬಗ್ಗೆ ಚರ್ಚೆ ಮಾಡಿದ್ರಿ. ವಿಧಾನಸೌಧನೇ ತಾನೇ ಕೇಂದ್ರ ಸ್ಥಾನ, ಇಲ್ಲೇ ತಾನೇ ಜನಪ್ರತಿನಿಧಿಗಳಿರೋದು. ಇಲ್ಲಿಂದ ಈಗ ನಾನು MLA ಅಂದರೆ ಯಾರಿಗೆ MLA? ಚಿತ್ತಾಪುರ ಜನರಿಗೆ 2.5 ಲಕ್ಷ ಜನಗೆ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಬನ್ನಿ ವಿಧಾನಸೌಧಕ್ಕೆ, ಅಲ್ಲೇ ರೆಪ್ರೆಸೆಂಟ್ ಯುವರ್ ಪೀಪಲ್. ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ, ಬರ್ದವ್ರಿಗೆ ಕೇಳಿ. ಈಗ ಅವ್ರು ಏನು ಹೇಳಿದ್ರು ಮೊನ್ನೆ, ಫ್ರೀ ಇದ್ದೀನಪ್ಪ, CM ಅವ್ರು ಯಾವಾಗ ಕೊಡ್ತಾರೆ ಟೈಮು? CM ಅವ್ರು ಕರೆದ್ರು. ಇಲ್ಲ ನಂಗೆ ಟೈಮ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತದೆ? ಹಾಗಾದ್ರೆ ನುಂಚ್ಕೊಳ್ತಿದ್ದಾರೆ ಸರ್ ಕುಮಾರಸ್ವಾಮಿ. ಅವ್ರಿಗೆ ಕೇಳಿ.